ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೂ ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ತೇನೆ ನನ್ನ ವಿಡಿಯೋನ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರಿಶಿಣ ನೀರನ್ನು ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಬೇಕು ನಮಗೆ. ಇದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ನಾವು ಇದಕ್ಕೆ ಅರಿಶಿಣವನ್ನು ಹಾಕಿ ಕುದಿಸ್ಕೊಳ್ಳೋಣ. ನೋಡಿ, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಅರಿಶಿಣ ನಾನು ಯೂಸ್ ಮಾಡೋದು. ಅಂದರೆ ನಾವು ಕುಡಿಯೋದಕ್ಕೆ ನಮಗೆ ಅಂಗಡಿಯಿಂದ ತಂದಿದ್ದು ಅರಿಶಿಣ ಅದು ಏನೆಲ್ಲ ಹಾಕಿರ್ತಾರೆ, ಹೇಗೆಲ್ಲ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಕುಡಿಯೋದಕ್ಕೆ ಯೂಸ್ ಮಾಡೋದಿಲ್ಲ. ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಅರಿಶಿಣವನ್ನು ನಾನು ಒಣಗಿಸ್ಬಿಟ್ಟು ಅದನ್ನು ಬೇಯಿಸಿ ಒಣಗಿಸಿ ನಂತರ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು. ನೋಡಿ, ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ 1/4 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ ನಮಗೆ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿಯಾಗಿ ಕುದಿ ಬರಬೇಕು. ನಾವು ಅದೇ ಅಂಗಡಿಯಲ್ಲಿ ತಂದಿರೋ ಅರಿಶಿಣ ಆದರೆ ಅದೇ ಬೇರೆ ಕಲರ್ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾದ ಅರಿಶಿಣವನ್ನು ನಾವು ಹಾಕೋದ್ರಿಂದ, ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಅರಿಶಿಣ ಹಾಕೋದ್ರಿಂದ ನೋಡಿ ಈ ರೀತಿ ಕಲರ್ ಬರುತ್ತೆ. ನೋಡಿ, ಇದನ್ನು ನಾವು ಶೋಧಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದ್ರಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಈ ನೀರನ್ನು ಕುಡಿದಾದ ನಂತರನೇ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇವಾಗ ನಾನು ಬೆಳಗಿನ ತಿಂಡಿಗೆ ಬಟ್ಟಲು ಕಡುಬನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಆಗುವಷ್ಟು ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತೀನಿ. ಈ ತುಪ್ಪ ಹಾಕ್ಕೊಳ್ದೇ ಇದ್ರೂ ಕೂಡ ನಡೆಯುತ್ತೆ, ಆದರೆ ನನಗೆ ಸ್ವಲ್ಪ ಅಂಟಬಾರ್ದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1.5 ಕಪ್ ನೀರಿಗೆ ನಾನು 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಟಲ ಕಡುಬನ್ನು ನಾನು ಜೋಳದ ಹಿಟ್ಟಿನಿಂದ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಇದೇನು ಗಂಟು ಬರಲ್ಲ. ನಾವು ಆದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈ ಹಿಟ್ಟು ನಮಗೆ ಚೆನ್ನಾಗಿ ಬೇಯಬೇಕಾಗುತ್ತೆ. ಇವಾಗ ಕುದಿ ಹುಯ್ದಾಗ ನೋಡಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ. ಇದೇನು ಗಂಟು ಬರೋದಿಲ್ಲ. ಆದ್ರೂ ಕೂಡ ಇದು ಹಿಟ್ಟೆಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ನಮಗೆ ಚೆನ್ನಾಗಿ ಬರಬೇಕು. ನೋಡಿ, ಇದು ಬಂದಿದೆ. ಇವಾಗ ಒಂದು 10 ನಿಮಿಷ ನಮಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಹಬೆಯಲ್ಲಿ. ನೋಡಿ, ಈ ರೀತಿ ಮಾಡಿಕೊಂಡು ಇವಾಗ ರೆಡಿಯಾಗಿದೆ. ಅದನ್ನು ನಾನು ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ನಾನು ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವಾಗ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ನಾನು ಸುಮ್ಮನೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಕೆಳಗಡೆ ಏನಾದರೂ ಅಂಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ಇವಾಗ ಪಾತ್ರೆನ. ಅಷ್ಟರೊಳಗಡೆ ನಾನು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಾನಿವಾಗ ಬಟ್ಟಲು ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೋದು. ನಮಗೆ ಇದು ಗಂಟು ಬರಲ್ಲ. ಅದನ್ನು ಒಂದು 2-3 ಸರಿ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಇವಾಗ ಕಡುಬುಗಳನ್ನ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಂದು ಬಾಳೆದೆಲೆನ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಇವಾಗ ಒಂದು ಸರಿ ಈ ಥರ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನಾನಿವಾಗ ಬಟ್ಟಲು ಶೇಪಲ್ಲಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಮಾಡ್ಕೊಳ್ತೀನಿ. ನಾವು ಇವಾಗ ಅಕ್ಕಿ ಹಿಟ್ಟಲ್ಲಿ ಹೇಗೆ ಬಟ್ಟಲು ಕಡುಬನ್ನು ಮಾಡ್ಕೊಳ್ತೀವೋ, ಈ ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ನೋಡಿ, ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಎಲ್ಲೂ ಕೂಡ ನಮಗೆ ಓಪನ್ ಆಗಲ್ಲ. ಬೆಂದ್ರೂ ಕೂಡ ನಮಗೆ ಇದು ಒಡೆದು ಹೋಗಲ್ಲ. ಅಂದರೆ ಕುದಿ ಹುಯ್ಯುವಾಗ ನಾವು ಚೆನ್ನಾಗಿ ಅಳತೆಯನ್ನು ಚೆನ್ನಾಗಿ ಹಾಕ್ಕೊಂಡು ಹುಯ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಟ್ಟಲ ಕಡುಬನ್ನು ಮಾಡಿ ಇಟ್ಕೊಂಡು ಇದನ್ನು ನಾನು ಒಂದೊಂದಾಗಿ ನಿಧಾನವಾಗಿ ಇಟ್ಕೊಳ್ತೀನಿ. ಇವಾಗ ನೋಡಿ, ಈ ಕಡುಬಿನ ಪಾತ್ರೆಗೆ ನಾನು ಈ ರೀತಿಯಾಗಿ ಇಟ್ಕೊಳ್ತೀನಿ. ನಾನು ಇದನ್ನು ಈ ಕಡುಬಿನ ಪಾತ್ರೆಯಲ್ಲಿ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ತಾರೆ, ಎಲ್ಲ ಬೇರೆ ಬೇರೆ ಇದರಲ್ಲೂ ಮಾಡ್ಕೊಳ್ತಾರೆ. ನೋಡಿ, ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಇವಾಗ. ಇಲ್ಲಾಂದರೆ ಒಂದಕ್ಕೊಂದು ಈ ಜಾಯಿಂಟಾಗಿ ಒಂಥರ ಒಡೆದೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದಕ್ಕೊಂದು
ಟಚ್ ಆಗೋ ಥರ ಏನು ಬೇಡ, ಹಾಗೆಯೇ ದೂರವಾಗಿ ಅದಕ್ಕೆ ನಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಇಟ್ಕೊಳ್ಳೋಣ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಗ ಹಿಟ್ಟು ಕೂಡ ಬೆಂದಿರೋದ್ರಿಂದ ಬೇಗ ಒಡೆದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ 15 ನಿಮಿಷ ಆಗಿದೆ. ಇವಾಗ ಈ ರೀತಿ ಬೆಂದಿದೆ ನೋಡಿ. ಅದೆಲ್ಲವನ್ನು ನಾನು ಒಂದು ಬಾಳೆ ಎಲೆಗೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಪ್ಲೇಟಿನ ಇಟ್ಬಿಟ್ಟು ಬಾಳೆದೆಲೆಗೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿಯನ್ನು ನಾನು ಮಾಡ್ಕೊಂಡಿದ್ದೆ. ನಾನು ಕಾಯ್ದು ಚಟ್ನಿ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೆ. ಆ ಚಟ್ನಿ ಪುಡಿಯನ್ನು ಹಾಕಿಬಿಟ್ಟು ನಾನು ಇವಾಗ ಅದರ ಮೇಲೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಅದರ ಮೇಲೆ ಚಟ್ನಿ ಪುಡಿ ಹಾಕಿದ ನಂತರ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಪುಡಿ ಮತ್ತು ಚಟ್ನಿ, ಮೆಂತ್ಯ ಚಟ್ನಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ಈ ರೀತಿಯಾಗಿ ಜೋಳದ ರೊಟ್ಟಿ ಎಲ್ಲ ತಿನ್ನಲ್ಲ ಅವರು, ಆವಾಗ ನಾವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಚಿಕನ್ ಸುಕ್ಕವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು 1 kg ಆಗುವಷ್ಟು ಚಿಕನ್ನಿಗೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚಿಕನನ್ನು ಮೊದಲೇ ನಾನು ತೊಳೆದುಬಿಟ್ಟು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಇವಾಗ ನೀಟಾಗಿ ಅದಕ್ಕೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು 1-2 ನಿಮಿಷ ಹಾಗೆ ಇಟ್ಕೊಳ್ತೀನಿ. ಈ ಅರಿಶಿಣ ಪುಡಿ ಹಾಕೋದೇನಕ್ಕೆ ಅಂದರೆ ನಮಗೆ ಈ ಚಿಕನ್ ಎಲ್ಲ ಒಂಥರ ಹೊಲಸು ಸ್ಮೆಲ್ ಬರ್ತಾ ಇರುತ್ತೆ, ಅದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಣ್ಣೆ ಹಾಕಿದ ನಂತರ ಅದು ಬಿಸಿಯಾದ ನಂತರ ನಾನು ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಳ್ಬೇಕು, ಎಣ್ಣೆನ ಜಾಸ್ತಿ ಹಾಕ್ಕೊಳ್ಬಾರ್ದು. ಇವಾಗ ನಾನು ಅದನ್ನು ಹಾಕ್ತೀನಿ. ಚಿಕನನ್ನು ನಾನು ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇವಾಗ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಹಾಗೇ ಇಟ್ಬಿಡ್ತೀನಿ. ಇದಕ್ಕೆ ಎಣ್ಣೆ ಹಾಕ್ತೇನೆ ಹಾಗೆ ಕೂಡ ಬೇಯಿಸ್ಕೊಳ್ತಾರೆ. ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಚೆನ್ನಾಗಿ ಫ್ರೈ ಆಗಲಿ ಅಂತ ಅಷ್ಟೇ. ಈ ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಬಾಣಲೆ ಆದರೂ ಸರಿ ಅಥವಾ ಒಂದು ಹೆಂಚಾದ್ರೂ ಸರಿ, ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ಏನೆಲ್ಲ ಯೂಸ್ ಮಾಡ್ತೀರೋ ಅದನ್ನು ನಾವು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡು ಒಂದು 4 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಜೀರಿಗೆ ತುಂಬಾ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಈ ತೆಂಗಿನಕಾಯಿ ತುರಿ ಜೊತೆ ಜೀರಿಗೆನ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಸಾಲೆಗೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಮೆಣಸಿಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿಕಾಯಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಎಲ್ಲದ್ರ ಜೊತೆನೂ. ಈ ಜೀರಿಗೆ ಮೆಂತೆ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆನೇ ಫ್ರೈ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಆರಿದ ನಂತರ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇದೆಲ್ಲ ಆರಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಒಂದು 10 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಚಕ್ಕೆಯನ್ನು ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಧನಿಯಾ ಪೌಡರನ್ನು ಹುರಿದು ಕೂಡ ಹಾಕ್ಕೊಳ್ಬೋದು, ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿಯಲ್ಲಿ ನಾನು ಒಂದು ಅರ್ಧ ಭಾಗ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಹಾಗೆ ಡ್ರೈ ಆಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪುಡಿ ಆಗುತ್ತೆ. ಈ ಪುಡಿ ಆದ ನಂತರ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಇವಾಗ ಇದೆಲ್ಲ ರುಬ್ಬಿ ಆದ ನಂತರ ನಾನು ಈ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ನಲ್ಲ, ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ನಲ್ಲ ಈ ಚಿಕನ್ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಈ ಚಿಕನ್ ಎಲ್ಲ ಸ್ವಲ್ಪ ಬೆಂದಿರುತ್ತೆ. ಬೆಂದಾದ ನಂತರ ನಾವು ಈ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇನ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗೆಲ್ಲ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಈ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ತುಂಬಾ ನಮಗೆ ನೈಸ್ ಆಗಬಾರ್ದು ತೆಂಗಿನಕಾಯಿ ತುರಿ. ನಾನು ಒಂದು ತೆಂಗಿನಕಾಯಿ ಮೀಡಿಯಮ್ ಸೈಜ್ದು ತೆಂಗಿನಕಾಯಿ ತುರಿಯನ್ನು ಫುಲ್ ಹಾಕ್ಕೊಂಡಿದ್ದೀನಿ. ನಾನು ಒಂದು ತೆಂಗಿನಕಾಯಿ ಫುಲ್ ಹಾಕಿದ್ದೀನಿ. ಅದನ್ನು ನಾನು ತುರ್ಕೊಂಡು ಅದನ್ನು ಒಂದು ರೌಂಡ್ ಹಾಗೆ ಮಿಕ್ಸಿಲಿ ಆಡಿಸ್ಬಿಟ್ಟು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಂಬಾರಿಗೆ ನೋಡಿ ಸುಕ್ಕಾಗೆ ಇದನ್ನು ಒಂದು ರೌಂಡ್ ಆಡಿಸ್ಬೇಕು. ನಮಗೆ ಇದು ದಪ್ಪ ದಪ್ಪವಾಗೇ ಇರಬೇಕು ತೆಂಗಿನಕಾಯಿ ಸುಕ್ಕಾಗೆ. ಇದಕ್ಕೆ ಒಬ್ಬೊಬ್ಬರು ಇಡೀ ಜೀರಿಗೆಯನ್ನು ಹಾಕಿಬಿಟ್ಟು ಈ ತೆಂಗಿನಕಾಯಿ ಜೊತೆ ಆಡಿಸ್ಕೊಂಡು ಹಾಕ್ತಾರೆ. ಆದರೆ ನಾನು ಆ ರೀತಿ ಹಾಕಿಲ್ಲ. ಮುಂಚೆನೇ ನಾನು ಸ್ವಲ್ಪ ಜಾಸ್ತಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ಳೋದಕ್ಕಿರೋದು, ಅದಕ್ಕೋಸ್ಕರ
ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ದೊಡ್ಡ 2 ಈರುಳ್ಳಿಯನ್ನು ನಾನು ತಗೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆ ಬಿಸಿ ಆದ ನಂತರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ತುಂಬ ಸೀದು ಹೋಗಬಾರ್ದು ಅಷ್ಟೇ, ಅದು ಸ್ವಲ್ಪ ಕಂದು ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದರೆ ಮಾತ್ರ ಈ ಚಿಕನಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಸುಕ್ಕಾಗೆ. ಒಬ್ಬೊಬ್ಬರು ಟೊಮೆಟೊ ಹಣ್ಣು ಹಾಕಲ್ಲ, ಹುಣಸೆ ಹಣ್ಣು ಹಾಕ್ಕೊಳ್ತಾರೆ. ಆದರೆ ನಾನು ಹುಣಸೆ ಹಣ್ಣಿಗಿಂತನೂ ನಾನು ಟೊಮೆಟೊ ಹಣ್ಣನ್ನು ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಈ ಸುಕ್ಕವನ್ನು. ತುಂಬಾ ಚೆನ್ನಾಗಾಗುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ ಟೊಮೆಟೊ ಹಣ್ಣು ಏನಕ್ಕೆ ಆಡಿಸ್ಕೊಂಡೆ ಅಂದರೆ ಇದು ಸ್ವಲ್ಪ ಚೆನ್ನಾಗಾಗುತ್ತೆ, ಬೇಗ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೋದು, ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕಿಬಿಟ್ಟು ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ಆಗುತ್ತೆ, ಬೇಗನೂ ಕೂಡ ಬೆಂದು ಹೋಗಿಬಿಡುತ್ತೆ. ಇವಾಗ ಏನಾದರೆ ನಮಗೆ ತುಂಬ ಹೊತ್ತು ಇಲ್ಲಿ ಫ್ರೈ ಮಾಡ್ತಾ ಕೂತ್ಕೊಳ್ಬೇಕು ಅನ್ನುವಾಗ ನಾವು ಈ ಥರ ಇದರಲ್ಲಿ ಮಾಡ್ಕೊಂಡು ಈ ಥರ ಕಟರಲ್ಲಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ ಬೇಗ. ನೋಡಿ ಟೊಮೆಟೊ ಹಣ್ಣೆಲ್ಲ ನಾವು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ತುಂಬಾ ರುಚಿಯಾಗುತ್ತೆ. ಈ ಥರ ಸುಕ್ಕ ಮಾಡಿ ನೋಡಿ ಒಂದು ಸಲ. ಇವಾಗ ಒಗ್ಗರಣೆನೂ ಕೂಡ ರೆಡಿಯಾಗಿದೆ. ಇದನ್ನು ನಾವು ಚಿಕನಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ತೆಂಗಿನಕಾಯಿ ಹಾಕಿದ ನಂತರ ನಾವು ಹೆಚ್ಚೊತ್ತು ಕುದಿಸ್ಕೊಳ್ಬಾರ್ದು, ಯಾಕೆಂದರೆ ಅದು ತೆಂಗಿನಕಾಯಿ ಹಾಕಿರೋದ್ರಿಂದ ಬೆಂಡಾಗಿಬಿಡುತ್ತೆ, ಒಂಥರ ಅಷ್ಟೊಂದು ರುಚಿ ಬರಲ್ಲ. ಅದಕ್ಕೋಸ್ಕರ ನಾವಿವಾಗ ಈ ಒಗ್ಗರಣೆ ಹಾಕಿದ ನಂತರ ಒಂದು 2 ನಿಮಿಷ ಕುದಿಸ್ಕೊಡ್ರೆ ನಮಗೆ ರುಚಿಯಾದ ಚಿಕನ್ ಸುಕ್ಕ ರೆಡಿಯಾಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.